ಒಂದಿನ ಹೋಗುದಕ್ಕ ಕುಂತು ಎಷ್ಟು ದಿನ ಕಾಯ್ಬೇಕ ಬೀಳು ಬ್ಯಾಡ ತಳಕ ಮಟ್ಟುದಿಲ್ಲ ದಡಕ ಸುಮ್ಮೇರೋ ಸಾಯ್ತಿ ಸುಮಕ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಕುಂತು ಎಷ್ಟು ದಿನ ಕಾಯ್ಬೇಕ ಬ್ಯಾಡ ತಳಕ ಮೊಟ್ಟುದಿಲ್ಲ ಧಡಕ ಸಮ್ಮೇರ ಸಾಹಿತಿ ಸುಮಕ ಎಷ್ಟು ಜನ್ಮ ಕಟ್ಟು ಬಂದಿರಿ ನೀ ಮರ್ತಕ ಬಂದ ಮ್ಯಾಲ ಮಾಡುತ್ತೀರಿ ಯಾಕೋ ಮುರುಕ ಬಡದಾಡತಿಯಾಕ ನಿಂದ ಅನ್ನೋದು ಎಲ್ಲ ತೊಲೆಕ ಅಡಿಗೆ ಮನೆಯಾಗ ಅಡಿಗೆ ಮನೆಯಾಗ ಒತ್ತಿಗ ಮೂರ್ಖ ನೀ ಬಂದಿದೆ ಬಾಡಿಗೆ ಕಟ್ಟಿ ಹೋಗಕ ಮನೆಯಾಗ ಒತ್ತಿಗ ಮೂರ್ಖ ನೀ ಬಂದಿದೆ ಬಾಡಿಗೆ ಕಟ್ಟಿ ಹೋಗಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಕುಂತು ಎಷ್ಟು ದಿನ ಕಾಯ್ಬೇಕ ಬೀಳು ಬ್ಯಾಡ ತಳಕ ಕಟ್ಟುದಿಲ್ಲ ದಡಕ ಸುಮ್ಮೇರ ಸಾಯ್ತಿ ಸುಮಕ ಆಸೆ ಮಾಡಿ ಜನ್ಮ ವ್ಯರ್ಥ ಮಾಡಿ ಕಡಿತಕ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಸ್ವಾರ್ಥಕ ಮಾಡ್ತೀವಿ ದುಃಖ ಏನೇನ ತಂದಿದೆ ಬರುವಾಗ ಬದುಕ ಕುಂತಿದೆ ಹೊಲ ಮನೆ ಕ್ಷಣಿಕ ಯಾರಿಗೂ ಹೋಗದೆ ಹೋಗುತ್ತೆ ಬಿಟ್ಟಲ ಬದುಕ ಕುಂತಿದೆ ಹೊಲ ಮನೆ ಕ್ಷಣಿಕ ಯಾರಿಗೂ ಹೋಗದೆ ಹೋಗುತ್ತೆ ಬಿಟ್ಟಲ ಬದುಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಕುಂತು ಎಷ್ಟು ದಿನ ಕಾಯ್ಬೇಕ ಎಳಬ್ಯಾಡ ತಳಕ ಮುಟ್ಟುದಿಲ್ಲ ದಡಕ ಸುಮ್ಮೇರ ಸಾಯ್ತಿ ಸುಮಕ ಹಟ್ಟಿ ಅಂಗಡಿ ಪಾರು ಇಟ್ಟಿ ಏನ ದಾರು ಇಟ್ಟಿರ ಕೂಡ ಚೋರು ಗಾಂಡಿ ಬೀರು ಇಟ್ಟಿಲ್ಲ ನಾದಾರು ಆದಾವ ನೋಡ ಗುಟ್ಟಕ ಸ್ಟಾರು ಮಾಡಿ ಹೋಗಿ ಬಂದಕ್ಕೆ ಅರ್ಧ ಜೀವ ಬೇಡಪ್ಪ ಶಿವ ಶಿವ ಅನಬೇಡ
ಇರ್ಲಿ ಈ ಹಾಡ ದಯವಿಟ್ಟು ಒಂದು ಮಾತ ಇದೀಗ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರ ಬಗ್ಗೆ ನಮ್ಮ ಅಣ್ಣ ಹೇಳಿದ. ಏನ್ ಹೇಳಿದವ ಅಣ್ಣಾಜಿ ಅವರು? ಹೌದಿಲ್ಲ, ಅವ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗಕ್ಕಾಗಿಲ್ಲ ಕರೆ, ಆದ್ರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಮುಟ್ಟುವಂಗ ಅವತ್ತೇ ಹಾಡಿದ್ವಿ ನಾವು ಇವತ್ತ. ಅವತ್ತ ಹಾಡಿದ ಫಲ ಅದೇ ಚಾಲ ಮುಗಿದು ನಾಗನಸೂರು ಗ್ರಾಮಕ್ಕ ಮುರುಘಾನೂರು ಚಂದ್ರವಣ್ಣಗ ನಮಗ ಕಾರ್ಯಕ್ರಮ ಇತ್ತು. ಆ ಕಾಕಾಗಳ ಜೀವ ಹೋದದ್ದು 2:30-3 ಗಂಟೆಗೆ ಹೋಗಿತ್ತು. ಈ ಚಾಲ್ ಹಾಡಿದೇವಿ ಕೇಳ ಮೊದಲ 2:30-3 ಗಂಟೆಗೆ ಹೋಗಿತ್ತು. ಕರೆಕ್ಟ್ ನನ್ನ ಪಾಳೆ 2 ಗಂಟೆಗೆ ನನ್ನ ಪಾಳೆ ಬಂದಿತ್ತು. ಅದೇ 2 ಗಂಟೆ ತಾಯಿ ಮಗನ ಕಥೆ, ತಾಯಿಗೆ ಮತ್ತು ಮಗನ ವಿಷಯ ನಡೆದಿತ್ತು. ಅನ್ನ ಮುರುಘಾನೂರು ಚಂದ್ರವನ್ನ ತಾಯಿ ಪಾರ್ಟಿ ಹಿಡಿದಿದ್ದೆ, ನಮ್ಮ ಮಗನ ಪಾರ್ಟಿ ಹಿಡಿದಿದ್ದೆ. ಮಗನ ಪಾರ್ಟಿನ ಹೊಡೆದೇವಿ. ಅವತ್ತನೇ ಕಾಕಾನ ಜೀವ ಅಲ್ಲಿ ಹೋಗಿತ್ತು ಕರೆ. ಬಂಧುಗಳಿಗೆ ಸತ್ಯ ಮಾತು ಹೇಳಬೇಕಂದ್ರ ಅವ್ರ ಕಾಕಾಗಳು ಒಂದ ಮಾತು ಹೇಳ್ತಿದ್ರು ನೋಡ್ಬೇಕು ನಾವು. ಏನ್ ಹೇಳ್ತಿದ್ರವ? ತಾಯಿ ಮಗನ ಕತ್ತಿ ಹೇಳಿ ತಾಯಿಗಳು ಮಕ್ಕಳು ಕಳ್ಳತನ ಮಾಡಿದ್ರು ಕೂಡ ಹೊಳ್ಳಿ ಕಳ್ಳತನ ಮಾಡೋದು ಕಲಿಸಬೇಡ್ರಿ. ಸಣ್ಣವಿದ್ದಾಗನೇ ಕಳ್ಳತನ ಮಾಡೋದು ತಾಯಿ ಕಲಿಸಿದ್ಳು. ಅವ ಹೊಡೆದ ಬಡದ ಬುದ್ಧಿ ಹೇಳಿಲ್ಲ. ದೊಡ್ಡವ ಆದ ಕೂಡಲೇ ಅದನ್ನೇ ಮಾಡ್ಲಕತ್ತ. ಲಾಸ್ಟಕ್ಕೆ ಜೈಲರ್ನ ಕೈ ಸಿಕ್ಕೊಂಡ. ಯಾಕಪ್ಪ ಹೋಗಿ ಗಲ್ಲು ಶಿಕ್ಷೆ ಆಯ್ತು. ಲಾಸ್ಟಕ್ಕೆ ಮಗನ ಪ್ರಾಣ ಹೋಯ್ತು. ಹಂಗ ನೀವು ತಾಯಿಗಳು ಮಾಡಬೇಡ್ರಿ ಅಂತ ತಿಳ್ಕೊಂಡು ನಮ್ಮ ಹನುಮಂತ ಗೌಡ್ರು ಹೇಳ್ತಿದ್ರು. ಅದೇ ಕತ್ತಿ ಅದೇ ಸಂದರ್ಭದ 3:30 ಗಂಟೆಗೆ ಹೇಳ್ತಿದ್ದೆ. ಅವತ್ತ ಪ್ರಾಣ ಹೋಯ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕ. ಇದಕ್ಕತ್ತಾರ ಅಳದ್ರದ ಅಲ್ಲ. ಅವತ್ತನೇ ಇದು ಹಾಡ, ಇದನ್ನ ಹಾಡಿ ಆ ಕತ್ತಿ ಹೇಳಿ ಇದೇ ಹಾಡಿನಿ. ಕಾಕಾರ ತೀರ್ಕೊಂಡತ್ತು. ಆಯ್ತು, ತಾಪಾಯ್ತು, ಘಾತ್ ಆಯ್ತು, ಕಳಸ ಹೋಯ್ತು, ಗುಡಿಯಾನ ಗಂಟೆ ಬಿಟ್ಟು ಹೋಯ್ತು. ಏನ್ ಮಾಡೋದು? ಹೌದಿಲ್ಲ? ಆದ್ರೂ ಕೂಡ ಅವತ್ತು ನೆನಪಾಗಿ ನಾ ಯಾವತ್ತೂ ಕತ್ತಿ ಹೇಳಿದ್ದಿಲ್ಲ. ನಾ ಆಕ್ಚುಲಿ ಮತ್ತೊಬ್ಬರ ಕತ್ತಿಗಳು ಯಾವತ್ತೂ ಮಾತಾಡುದಿಲ್ಲ. ಅವತ್ತು ನನಗೂ ಏನಾಯ್ತು ಗೊತ್ತಿಲ್ಲ. ಸ್ಟೇಜ್ ಮೇಲೆ ಸ್ವತಃ ಅವ್ರ ಗೌಡ್ರು ಹೇಳಿದ ಕತ್ತಿನೇ ಸ್ಟೇಜ್ ಮೇಲೆ ಹೇಳಿದ್ದ ಅವ್ರದ್ದು. ಆ ಕತ್ತಿ ಹೇಳುತ್ತ ಮುಂದೆ ಸಂಧಿಗೆ ಆ ಮಾತೊಂದು ಹೇಳುತ್ತ ಮುಂದೆ ಪ್ರತಿ ಮಾತಿಗೊಮ್ಮೆ ಅವ್ರ ನೆನಪು ಬರ್ತಿತ್ತು. ನನಗೆ ಬಂದವರು ಅವ್ರ ನೆನಪು ಬರ್ತಿತ್ತು. ಹೌದ್ರಿಪ್ಪ, ಮಾತು ಖರೆಯದ. ಇದ ಮಾತು ಸತ್ಯ ಬೀರದೇವ್ರ ಮೇಲೆ ಸಾಕ್ಷಿ ಮಾಡಿ ಹೇಳ್ತೀನಿ. ಆ ಮಾತು ನೆನಪು ಮಾಡ್ಕೋತಿದ್ದೆ, ಮಾತು ಹೇಳ್ತಿದ್ನಿ. ಅವ್ರ ನೆನಪು ಮಾಡ್ಕೋತಿದ್ನಿ, ಮಾತು ಹೇಳ್ತಿದ್ನಿ. ಅಲ್ಲಿ ಅವ್ರ ಪ್ರಾಣ ಹೋಯ್ತು. ಇಲ್ಲಿ ನಮ್ಮ ಕತ್ತಿ ಮುಗೀತು. ಹಿಂಗ ಅವರ ಅನುಗ್ರಹ, ಅವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನವನ್ನು ತಗೊಂಡು ನಾವು ಜನರಿಗೆ ಹಿಂಗೆ ಗೌಡ ಹೇಳ್ಯಾರತ್ತೆ ಹೇಳಿದಪ್ಪ ಅಂತ ಅದು ನಮ್ಮ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದ. ಅದರಿಂದ ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ. ಅಳಕೊಟ್ಬಿಟ್ರೆ ಏನು ಸಿಗ್ತದ? ಹೌದಿಲ್ಲ? ಅದಕ್ಕೆ ಅವತ್ತನೇ ಹಾಡಿ ಮುಗಿಗೊಡದ ನಾವು ಇದನ್ನ ಹಾಡಿನೇ ಲಾಸ್ಟ್ ಮಂಗಳಾರತಿ ಮಾಡಿ ಬಂದಿವಿ 4 ಗಂಟೆಗೆ. ಅಲ್ಲಿ ಇದೇ ಚಾಲ್ ಹಾಡಿ. ಹೇಳದ ಅಲ್ಲಿಂದ ಬಿಟ್ಟು ಹೋಗ್ಯಾರ ಮ್ಯಾಕ, ಸತ್ತು ಹುಟ್ಟಿ ಮತ್ತೆ ಬರ್ತೀರಾಕ. ಅಲ್ಲಿಂದ ಬಿಟ್ಟು ಹೋಗ್ಯಾರ ಮ್ಯಾಕ, ಸತ್ತು ಹುಟ್ಟಿ ಮತ್ತೆ ಬರ್ತೀರಾಕ. ಒಂದಿನ ಬರೋದಕ್ಕ, ಒಂದಿನ ಹೋಗೋದಕ್ಕ, ಎಷ್ಟು ದಿನ ಕಾಯ್ಬೇಕ. ಹೇಳಬ್ಯಾಡ ಕಳಕ, ಹೊಟ್ಟದೆಲ್ಲ ಭಡಕ, ಒಮ್ಮೆ ರೊಸಾಯ್ತಿ ಸುಮಕ. ಪರಮಾತ್ಮ ಪಾತ್ರ ಕೊಟ್ಟನ ಮಾಡಿ ನಾಟಕ, ಪಂಚ ಜ್ಞಾನೇಂದ್ರಿ ದತ್ತಿ ಒಳ ಕಡಕ. ತಿಳಿಸನು ಲೆಕ್ಕ, ಸತ್ಯ ನ್ಯಾಯ ನೀತಿ ಮಾಡನು ತೂಕ. ಎರಡು ಪರಡಿ ಮಾಡಿಟ್ಟನ ಸ್ವರ್ಗ ನರಕ, ಒಬ್ರು ಬಿಡಲಿಲ್ಲ ಹೋದ್ರಿ ಯಮಲೋಕ.
ಹಚ್ಚನ ಕೇಳಕ ನಾಳೆ ಮಾಡುದು ನಾಳೆ ಉಂಡು ಹೋಗ್ಬೇಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಅಷ್ಟು ಜನ ಕಾಯ್ಬೇಕ ಉಳಿದಾದ ಕಳಕ ಒಟ್ಟದೊಂದು ಧಡಕ ಸೊಮ್ಮೆ ರೋಸಾಯ್ತಿ ಸುಮಕ ಮಾಡೋ ಕೊಳಿತದ ಕೊಳಕ ಆಗ ಕಾಣತದ ಮುಖ ಬಡಲುಕ ಬ್ರಹ್ಮಜ್ಞಾನ ಪಡಿಬೇಕ ಬದಲ ಆಗತದ ಜೀವನ ದಿಕ್ಕ ನಿತ್ಯ ಮಾಡ ಕಾಯಕ ಮುಕ್ತಿ ಪಡೆಯ ಜನ್ಮ ಸಾರ್ಥಕ ನಿತ್ಯ ಮಾಡ ಕಾಯಕ ಮುಕ್ತಿ ಪಡೆಯ ಜನ್ಮ ಸಾರ್ಥಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಅಷ್ಟು ದಿನ ಕೈಬೇಕ ಉಳಿದ್ಯಾದ ಕಳಕ ಒಟ್ಟಲೆಲ್ಲ ಭಡಕ ಒಮ್ಮೆ ಸಾಯ್ತಿ ಸುಮಕ ನಿಸ್ಸಂಗನಾಗ ದುಡಿಯ ಸತ್ಯ ಸಂಗಕ್ಕ ಕರ್ಮ ಕಳಕೊಂಡು ಆಗತದ ಕಡಕ ಎರಗಟ್ಟಿ ಬಲಕ ಹತ್ತಿಯ ಮಾಡಪ್ಪಂದ ಊರು ತುಂಬ ಬೆಳಕ ಸೌಮ್ಯತ್ರನ ಕವಿ ಕೌತುಕ ನನ್ನ ಹೈಕೋರ್ಟ್ನಿಂದ ಹೊಡೆದಂಗ ಸಿಕ್ಕ ಸೌಮ್ಯತ್ರನ ಕವಿ ಕೌತುಕ ನನ್ನ ಹೈಕೋರ್ಟ್ನಿಂದ ಹೊಡೆದಂಗ ಸಿಕ್ಕ ಕೊಡಿಯ ಸಲುವಾಗಿ ದುಡಿತೆ ದುಡದಷ್ಟ ಕುಡದ ಬರುತ್ತೆ ಸುಳ್ಳ ಯಾಕ ಕುಡಿತೆ ನಿಂಗ ಹೆಂಗ ಹೇಳಲಿ ಮನಸ್ಸಿನ ನೋವ ಆಗೈತಿ ಕೇವ ಹೆಂಗ ಹೇಳಲಿ ಮನಸ್ಸಿನ ನೋವಿನ ಗಂಟ ಆಗೈತಿ ಕೇವ ನಿಸ್ಸಂಗನಾಗಿ ದುಡಿಯ ಸತ್ತ ಸಂಗಕ್ಕ ಕರ್ಮ ಕಳಕೊಂಡು ಆಗತ್ತೀರಿ ಕಡಿಕ ಎರಗಟ್ಟಿ ಬಲಕ ಅತಿ ಬೀರಪ್ಪನ ಊರು ತುಂಬ ಬೆಳಕ ಸೌಮ್ಯತ್ರನ ಕೈ ಕೌತುಕ ನನ್ನ ಹೈಕೋರ್ಟ್ನಿಂದ ಹೊರ ನಡೆಸಬೇಕ ಸೌಮ್ಯತ್ರನ ಕೈ ಕೌತುಕ ನನ್ನ ಹೈಕೋರ್ಟ್ನಿಂದ ಹೊರ ನಡೆಸಿಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಎಷ್ಟು ಜನ ಕೈಬೇಕ ಆಡು ಮೂಲಕ ಮತ್ತೊಂದು ಮೂಲಕ ಒಮ್ಮೆ ಸಾಹಿತ್ಯ ಸುಮಕ